ಅಂತೂ ನನ್ನ ನೆನಪಾಗಿ ಮೆಸೇಜ್ ಮಾಡಿ ಕಳ್ಸ್ಕೊಂಡಿದ್ದೀರ ಅಂದರೆ ಏನೋ ವಿಷಯ ಸ್ಪೆಷಲ್ ಆಗಿರಬೇಕು. ಆಮೇಲೆ ರೈಟ್, ದೂರ ಇರೋ ಸುಲಭ ಅಲ್ಲ ಅಂತ ನಮ್ಮ ಹುಡುಗಿಗೆ ಈಗ ನಾನೋದಯ ಆಯಿತಾ? ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಓವರಾಗಿ ಏನೇನೋ ಯೋಚನೆ ಮಾಡಬೇಡಿ. ಏನಿದು? ಏನ್ರಿ ನಿಮ್ಗೆ ABCD ಮರ್ತೋಯ್ತಾ? ರಿಯಲಿ ಬ್ಯಾಡ್. ನೋಡಿ, ಇದು ಕೆ ಅಂತ. ನಿಮ್ಮ ಫ್ಯೂಚರ್ ಹಸ್ಬೆಂಡ್ ಕರ್ಣ, ಫಸ್ಟ್ ಲೆಟರ್ ಕೆ. ಇದು ಚೆನ್ನಾಗಿದೆಲ್ಲ? ತಮಾಷೆ ಮಾಡಬೇಡಿ ಸರ್, ನನಗೆ ಕೆಟ್ಟು ಸಿಟ್ಟು ಬರ್ತಿದೆ. ಯಾರಾದರೂ ನೋಡಿದ್ರೆ ನಾನೇನು ಹೇಳಿ? ನಮ್ಮ ಯಜಮಾನ್ ಹೆಸರು ಅಂತ ಹೇಳಿ, ಸಿಂಪಲ್. ನಿಮಗೆ ಹೋಗಿ ಹೋಗಿ ಹೇಳ್ತಿದ್ದೀನಲ್ಲ, ಇದನ್ನ ಯಾಕೆ ಇಲ್ಲಿ ಬರೆದ್ರಿ? ಮೆಹಂದಿ ದಿನ ನಿಮ್ಮ ಕೈಲಿ ನಿಮ್ಮ ಹುಡುಗನ ಹೆಸರು ಇರಬೇಕಲ್ವಾ? ಬರ್ದೆ, ತಪ್ಪೇನಿದೆ? ಬೇಡ ಅಂದರೂ ಕೇಳ್ತಿಲ್ಲ ಅಲ್ವಾ ನೀವು? ಇನ್ಮೇಲೆ ನಿಮಗೆ ಹೇಳಿ ಕೇಳಿ ಮಾಡೋ ಟೈಮ್ ಮುಗ್ದೋಯ್ತ್ರಿ. ನಿಮ್ಮ ಹುಡುಗಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ನಿರ್ಧಾರ ತಗೊಳ್ಳೋಕೆ ಶಕ್ತಿ ಇಲ್ಲ. ಸೊ ಆ ಕೆಲಸನ ನೀನೇ ಮಾಡು ಅಂತ ಕೃಷ್ಣ ಮೆಸೇಜ್ ಮಾಡಿದ್ದ. ಅದಕ್ಕೆ ಇಂಥ ಸರ್ಪ್ರೈಸ್ ಕೊಡ್ತಾ ಹೋಗ್ತಿರ್ತೀನಿ. ಹೀಗೆಲ್ಲ ಆಟ ಮಾಡಬೇಡಿ ಸರ್. ನನ್ನನ್ನು ಮರೆತು ನೆಮ್ಮದಿಯಾಗಿರಿ, ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡಿ. ನಿಮ್ಮ ಪಾಡಿಗೆ ನೀವಿರೋದಕ್ಕೆ ಏನಾಗುತ್ತೆ? ಏನಂದ್ರಿ? ನಾನು ನನ್ನ ಪಾಡ್ಗಿರ್ಬೇಕಾ? ನಿಮ್ಮನ್ನ ಮರ್ತ್ಬಿಡ್ಬೇಕು? ಸರಿ, ಆಗಿದ್ರೆ ಕೇಳಿಸ್ಕೊಳ್ಳಿ. ನೀವು ನನ್ನ ಲೈಫಿಗೆ ಬರೋ ಮೊದಲು ನನ್ನ ಪಾಡಿಗೆ ನಾನು ಇದ್ದೆ ತಾನೆ? ಹೇಳಿ, ಇದ್ದೆ ತಾನೆ? ಮತ್ತೆ ಯಾಕೆ ಪ್ರೀತಿ ಅಂದ್ರೆ ಏನು ಅಂತ ಹೇಳ್ಕೊಟ್ರಿ? ನಿಮ್ಮ ಪ್ರೀತಿಲಿ ನಾನು ಮುಳುಗೋ ಹಾಗೆ ಯಾಕೆ ಮಾಡಿದ್ರಿ? ಬದುಕಿನ ಬಗ್ಗೆ ನಂಗೆ ಯಾವ ನಿರೀಕ್ಷೆನೂ ಇರಲಿಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ನಾನಿದ್ದೆ. ಈ ಪ್ರೀತಿ ಮದುವೆ ಇದೆಲ್ಲ ನಾನು ಈ ಜನ್ಮದಲ್ಲಿ ಆಗಬೇಕು ಅಂತ ಆಸೆ ಕೂಡ ಇರಲಿಲ್ಲ. ನಾನಿರೋ ಸ್ಥಿತಿಲಿ ಯಾರು ನನ್ನ ಇಷ್ಟಪಡೋಕ್ಕೂ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನೀವು ಬಂದ್ರಿ ನನ್ನ ಲೈಫ್ಗೆ. ನನ್ನನ್ನು ನಾನಿರೋ ಹಾಗೆ ಸ್ವೀಕರಿಸಿದ್ರಿ. ಖಾಲಿ ಗೋಡೆ ಥರ ಇತ್ತು ನನ್ನ ಬದುಕು. ಎಂತೆಂಥ ಬಣ್ಣ ಹಚ್ಬಿಟ್ರಿ. ಈ ಪ್ರೀತಿ ಬಣ್ಣ ಹೇಗಿರುತ್ತೆ ಅಂತ ಕಲ್ಪನೆ ಕೂಡ ನಂಗೆ ಇರಲಿಲ್ಲ. ಈ ಹೃದಯ ಮಿಡಿಯೋದು ಅಂದರೆ ಏನು ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಬದುಕಿಗೆ ಬಂದಿದ್ದು ನೀವು. ಈ ಕಲ್ ಮನ್ಸಿಗೆ ಪ್ರೀತಿ ಕಲ್ಸಿದ್ ನೀವು. ನೀವಿಲ್ಲದೆ ಬದುಕೋಕ್ ಸಾಧ್ಯ ಇಲ್ಲ ಅನ್ನೋ ಹಂತಕ್ಕೆ ತಂದು ನಿಲ್ಸಿದ್ ನೀವೇ. ನನ್ನ ದೇಹ ಮನ್ಸು ಉಸಿರಲ್ಲಿ ಅಳ್ಸಕ್ಕಾಗ್ದಿರೋ ಪ್ರೀತಿ ಬಣ್ಣ ಹಚ್ಬಿಟ್ಟು ಈಗ ಬಂದ್ಬಿಟ್ಟು ಇದೆಲ್ಲ ಒಂದು ಆಟ ಅಂದ್ರೆ ಹೇಗಿರುತ್ತೆ? ಇಷ್ಟ ಆಗೋಷ್ಟು ದಿನ ಆಟ ಆಡೋದು ಸಾಕಾದ್ಮೇಲೆ ಬೇರೆಯವ್ರಿಗೆ ದಾನ ಕೊಡೋಕೆ ನನಗೆ ಗೊಂಬೆನಾ? ನನಗೂ ಜೀವ ಇದೆ, ನನಗೂ ನೋವಾಗುತ್ತೆ. ಕಣ ಸರ್, ಅದು ಹಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೇಕಾಗಿಲ್ಲ. ನೀವು ಕೊಡೋ ಯಾವ ಎಕ್ಸ್ಪ್ಲೇಷನ್ ನಾನು ಕೇಳಕ್ ತಯಾರಿಲ್ಲ. ಪರಿಸ್ಥಿತಿ ನಿಮ್ಗೆ ಗೊತ್ತಲ್ವಾ? ಯಾವ ಪರಿಸ್ಥಿತಿ ನಮ್ಮ ಪ್ರೀತಿಗಿಂತ ದೊಡ್ಡದಲ್ಲ ನಿಧಿ. ನಂಗೆ ಗೊತ್ತಿರೋದು ಒಂದೇ, ನೀವು ನನಗೆ ಸೇರಿದವ್ರು, ನನಗೆ ಮಾತ್ರ ಸೇರಿದವ್ರು. ಇನ್ಯಾರೋ ನಿಮ್ಮ ಕೈ ಹಿಡಿದನ್ನ ನಾನು ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ. ಪ್ರೀತಿ ಅಂದರೆ ತ್ಯಾಗ ಅಲ್ಲ ರೀ. ಪ್ರೀತಿಸೋರ್ ಜೀವನ ಕೊನೆವರೆಗೂ ಕಾಪಾಡ್ಕೊಳ್ಳೋದು. ನನ್ನ ಉಸಿರೋವರೆಗೂ ನಾನು ನಿಮ್ಮನ್ನ ಯಾವತ್ತೂ ಬಿಟ್ಕೊಡಲ್ಲ. ಇಲ್ಲಿ ಹಚ್ಚಿದ್ರಲ್ಲ ನಿಮ್ಮ ಪ್ರೀತಿ ಬಣ್ಣ, ನಾನು ಅದನ್ನ ಯಾವತ್ತೂ ಅಳಿಸಲ್ಲ. ನೋ, ಮದುವೆ ಶಾಸ್ತ್ರಗಳೆಲ್ಲ ಹೆಣ್ಣಿನ ಮನೆ ಪ್ರಕಾರನೇ ನಡಿಬೇಕು. ಏನಿಲ್ಲ, ನಾವು ಗಂಡಿನ ಕಡೆಯವರು. ಶಾಸ್ತ್ರ ಎಲ್ಲ ನಮ್ಮ ಪದ್ಧತಿ ಥರನೇ ಆಗಬೇಕು. ಅಯ್ಯ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಇಬ್ರು ಮತ್ತೆ ಶುರು ಮಾಡ್ಕೊಂಬಿಟ್ರ ಹಠ? ಈಗ ನನ್ನ ಅಭಿಪ್ರಾಯ ಮೊದಲು ಹೇಳ್ತೀನಿ, ಕೇಳಿ. ಕೇಳಲ್ಲ. ಬೋರ್ಜಡೆ, ನಿನ್ಗೆ ಇದೆಲ್ಲ ಗೊತ್ತಾಗಲ್ಲ. ನೀನ್ ಸುಮ್ಮನೆ ಇರು, ನಾನು ಹೇಳ್ದಾಗ ನೀನ್ ಕೇಳು ಅಷ್ಟೇ. ಯಾಕೆ ಹೇಳ್ಬಿಡು, ಯಾವಾಗ್ಲೂ ನೀ ಹೆಣ್ಣಂಗೆ ಕೇಳ್ಬೇಕು. ಡಾರ್ಲಿಂಗ್, ಬಾಯ್ಲಿ ಬಾ ಬಾ ಬಾ. ಈಗ ಶಾಸ್ತ್ರಗಳೆಲ್ಲ ನಮ್ಮನೆ ಪ್ರಕಾರ ತಾನೇ ನಡಿಬೇಕು. ಇವ್ರು ನೋಡಿದ್ರೆ ಅವ್ರ ಮನೆ ಪ್ರಕಾರನೇ ನಡಿಬೇಕು ಅಂತಿದ್ದಾರೆ. ಇದರಲ್ಲಿ ಯಾವ್ದು ಕರೆಕ್ಟು? ಬಂಗಾರಿ, ಒಗ್ಗಟ್ಟು ಬಿಡ್ಸಕ್ ಟೈಮಲ್ಲಿ ಎಷ್ಟು ಕೆಲಸ ಇದೆ. ಗಾಡ್, ಇದು ಒಗಟಲ್ಲ, ಜೀವನ. ಅದು ನಿಧಿ ಜೀವನದ ಪ್ರಶ್ನೆ. ನಿಧಿ ಜೀವನದ ಪ್ರಶ್ನೆನಾ? ಏನಾಯ್ತು? ಏನಾಗ್ಬೇಕು ಹೇಳಿ? ಎನಿ ಪ್ರಾಬ್ಲಮ್? ಓ ಮೈ ಗಾಡ್. ಏಯ್, ಆತರಿಗೆ ಟಾಂಜನೆಂಟ್ ಥರ ಆಡಬೇಡ. ನಾನು ಹೇಳೋದ್ಮೇಲೆ ಸ್ವಲ್ಪ ಕೇಳಿಸ್ಕೊ. ಈಗ ಮದುವೆಲಿ ಶಾಸ್ತ್ರಗಳೆಲ್ಲ ಮಾಡ್ತೀವಲ್ಲ, ಅದು ನಮ್ಮನೆ ಪ್ರಕಾರ ಆಗಬೇಕು ಅಂತ ನಾನು, ಅವ್ರ ಮನೆ ಪ್ರಕಾರ ಆಗಬೇಕು ಅಂತ ಅವರು. ಇದರಲ್ಲಿ ಯಾವ್ದು ಕರೆಕ್ಟು? ಅದು ಹೇಗಾಗತ್ತೆ ಕರ್ಣ?
ನಾವು ಗಂಡಿನ ಕಡೆಯವರು, ನಮ್ದೇ ಒಂದು ಪದ್ಧತಿ ಇರುತ್ತೆ, ಅದ್ರ ಪ್ರಕಾರ ಶಾಸ್ತ್ರ ನಡಿಬೇಕು ಅಲ್ವಾ ಕರ್ಣ? ಓ ಮತ್ತೆ ಶುರು ಮಾಡ್ಕೊಂಬಿಟ್ರಾ ನೀವು? ನನ್ನ ಪ್ರಕಾರ ಮದುವೆ ಶಾಸ್ತ್ರ ಗಂಡಿನ ಕಡೆಯವ್ರ ಪ್ರಕಾರನೇ ನಡಿಬೇಕು. ಯಾಕೆಂದರೆ ಮದುವೆಗೊಂಡು ಅವನು ತಾನೇ. ರಮೇಶ್ ಹೇಳಿದ್ರೆ ಮುಗೀತು, ಅದೇ ಫೈನಲ್. ನೋ 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 ರಮೇಶ, ಅದು ಹೇಗೆ ಡಿಸೈಡ್ ಮಾಡ್ತೀಯ ನೀನು? ಮದುಮಗಳಿಗೆ ಬೆಲೆನೇ ಇಲ್ವಾ? ಇದು ಬರೀ ಅರ್ಜುನ್ ಮದುವೆ ಅಷ್ಟೇ ಅಲ್ಲ. ಹಾ, ಬೆಲೆ ಇಲ್ಲ ಅಂತ ಅಲ್ಲಮ್ಮ, ಇದು ಗಂಡಿನ ಕಡೆಯವ್ರಿಗೆ ಕೊಡೋ ಗೌರವ ಅಷ್ಟೇ. ಇಲ್ಲ, ಹಾಗೆ ಮಾಡಿದ್ರೆ ಖಂಡಿತ ಸರಿ ಹೋಗಲ್ಲ. ಬಂಗಾರಿ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಿಧಿ ನಿಮ್ಮ ಮನೆಗೆ ಸೊಸೆ ಆಗಲ್ಲ, ಮಗಳಾಗಿ ಬರ್ತಿದ್ದಾಳೆ ಅಂತ ನೀವು ಹೇಳಿದ್ರಲ್ವ. ಅಂದಮೇಲೆ ಈ ಕಡೆ ಸಂಪ್ರದಾಯ ಮಾಡೋದ್ರಲ್ಲಿ ತಪ್ಪೇನಿದೆ? ತವ್ರ ಮನೆಯಿಂದ ಹೋಗ್ತಿರೋ ಹೆಣ್ಮಗಳಿಗೆ ಅಷ್ಟಾದ್ರೂ ಗೌರವ ಸಿಗ್ಬೇಕಲ್ವಾ? ತನ್ನ ಇಡೀ ಜೀವನ ಗಂಡನ ಮನೇಲಿ ಕಳೆಯೋ ಹೆಣ್ಣಿಗೆ ಮದುವೆ ಅವ್ರ ಮನೆ ಪ್ರಕಾರ ಆಗಬೇಕು ಅಂತ ಆಸೆ ಇರಲ್ವಾ? ನಿಮ್ಮ ಮನೆ ಬರೋ ಮಗಳಿಗೆ ಕನಿಷ್ಠ ಇಷ್ಟಾದರೂ ಗೌರವ ಕೊಡ್ಬೋದಲ್ವಾ? ಆ್ಯಂಡ್ ಶಾಂತಿ ಅಜ್ಜಿಯವ್ರನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ, ಸೊ ಅವ್ರಿಗೂ ಒಂದಷ್ಟು ಕನಸುಗಳು ಇರುತ್ತಲ್ವ. ಅದ್ರ ಮೇಲೆ ನಿಮ್ಮಿಷ್ಟ. ನೀನು ಮಾತಾಡ್ತಿರೋದು ನೋಡಿದ್ರೆ ಅರ್ಜುನ್ ಮಾತಾಡ್ತಿರೋ ಹಾಗೇ ಇದೆ. ಇಲ್ಲ ಅನ್ನಕ್ಕೆ ಮನಸ್ಸೇ ಬರ್ತಿಲ್ಲ. ನಿನ್ನಿಷ್ಟ ಪ್ರಕಾರನೇ ಆಗಲಿ. ಅಲ್ಲ, ಗಂಡಿನ ಕಡೆಯವರ ಸಂಪ್ರದಾಯದಿಂದ ಇರಲಿ ಬಿಡಿ, ತಪ್ಪೇನಿದೆ? ರಮೇಶ, ಏನು ನಿಂದು? ಸುಲೋಚನಾ ಅವರೇ ಒಪ್ಕೊಂಡಿದಾರಲ್ಲ, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ನೀನು ಸುಮ್ಮನಿರು. ಇದು ಈ ಮನೆ ಮದುವೆ ಅಂದಮೇಲೆ ಎಲ್ಲ ಶಾಸ್ತ್ರ ಈ ಮನೆ ಪ್ರಕಾರ ನಡೀಲಿ. ಅಂದರೆ ಶಾಂತಿ ಅಜ್ಜಿ, ನಿಧಿ ನಮ್ಮನೆಯವರೇ ಅಲ್ವಾ, ಅದಕ್ಕೆ ಹೇಳಿದೆ. ಹೌದೌದು, ನಿತ್ಯ ನಿಧಿ ನಮ್ಮನೆ ಮಕ್ಕಳು. ಶಾಸ್ತ್ರಗಳೆಲ್ಲ ಈ ಮನೆ ಪ್ರಕಾರನೇ ನಡಿಬೇಕು. ನನಗೊಪ್ಪಿಗೆ ಇದೆ. ಎಲ್ಲಾನು ಚೆನ್ನಾಗಾದ್ರೆ ಅಷ್ಟೇ ಸಾಕು. ನಂಗೆ ಸ್ವಲ್ಪ ಕೆಲಸ ಇದೆ. ನಾನು ಆಯ್ತಾಯ್ತಾಯ್ತು.